ಇನ್ನು ಶಿಡ್ಲಘಟ್ಟ ಪೌರಾಯುಕ್ತೆಗೆ ಅಮೃತ ಗೌಡಗೆ ಧಮಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ರಿಯಾಕ್ಟ್ ಮಾಡಿದ್ದಾರೆ. ಈ ಪ್ರಕರಣವನ್ನ ನಾವು ಯಾರು ಒಪ್ಪುವಂತದ್ದಲ್ಲ, ನಾವು ಖಂಡಿಸ್ತೀವಿ. ರಾಜೀವ್ ಗೌಡರ ಈ ನಡವಳಿಕೆ ಒಳ್ಳೆಯದಲ್ಲ, ಸರಿ ಇಲ್ಲ. ಅಧಿಕಾರಿಗಳೊಂದಿಗೆ ಮಾತನಾಡುವಾಗ ನಿಯಂತ್ರಣ ಇರಬೇಕು. ದೂರು ಕೊಟ್ಟಿರುವಂತೆ ಎಫ್ಐಆರ್ ದಾಖಲಾಗಿದೆ, ಅದರಂತೆ ಕ್ರಮ ಕೈಗೊಂಡಿದ್ದಾರೆ. ಪಕ್ಷದ ಅಧ್ಯಕ್ಷರು ಈ ಬಗ್ಗೆ ಕ್ರಮ ಕೈಗೊಳ್ತಾರೆ, ಕಾದ್ ನೋಡಬೇಕು ಅಂತ ಮಾತನಾಡಿದ್ದಾರೆ. ಅಧಿಕಾರಿಗಳ ಆತ್ಮಸ್ಥೈರ್ಯ ಕುಗ್ಗಿಸುವಂತಹ ವಿಷಯಗಳಿಗೆ ನಾನು ಯಾವುದೇ ಕಾರಣಕ್ಕೂ ಸಹಕಾರ ಕೊಡಲ್ಲ. 22 ವರ್ಷ ರಾಜಕೀಯ ಜೀವನದಲ್ಲಿ ನಾನು ಇದನ್ನೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಯಾವ ಅಧಿಕಾರಿಗಳಿಗೂ ನಾನು ಈ ರೀತಿಯಾಗಿ ಮಾತನಾಡಿಲ್ಲ ಅಂತ ಗ್ಯಾರಂಟಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡರಿಗೆ ಆ ಭಾಗದ ರಾಜೀವ್ ಗೌಡರು ಕೂಡ ಒಂದು ಬೆದರಿಕೆ ಹಾಕಿರ್ತಕ್ಕಂಥ ಪ್ರಕರಣದಲ್ಲಿ ಈಗ ರಾಜ್ಯಾದ್ಯಂತ ಒಂದು ಸಂಚಲನ ಮೂಡಿರ್ತಕ್ಕಂಥದ್ದು. ಇನ್ನು ಕಾಂಗ್ರೆಸ್ ಪಕ್ಷಕ್ಕೂ ಎಲ್ಲ ಒಂದು ರೀತಿಯಾಗಿರ್ತಕ್ಕಂಥ ಮುಜುಗರ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ನನ್ನ ಜೊತೆ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಂಸಿ ಸುಧಾಕರ್ ಇದ್ದಾರೆ. ಬನ್ನಿ ಮಾತಾಡ್ತೀನಿ. ಸರ್, ಈಗ ರಾಜೀವ್ ಗೌಡರು ಈಗ ಇಷ್ಟು 24 ಗಂಟೆ ಆಯಿತು ಎಫ್ಐಆರ್ ಆಗಿ, ಇನ್ನೂ ಯಾಕೆ ಸರ್ ಬಂಧನ ಮಾಡಿಲ್ಲ? ನೋಡಿ, ಈಗ ಘಟನೆ ಆಗಿರ್ತಕ್ಕಂಥದ್ದು 12ನೇ ತಾರೀಕು, ನಮ್ಮ ಗಮನಕ್ಕೆ ಬಂದಿದ್ದು 13ನೇ ತಾರೀಕು. ನನಗೆ ಬರೋಷ್ಟರಲ್ಲೇ ಸಂಜೆ ಆಗಿತ್ತು. ನಾನು ತಕ್ಷಣ ಜಿಲ್ಲಾಧಿಕಾರಿಗಳಿಗೆ ಈ ಒಂದು ಆಡಿಯೋ ಏನು ತುಣುಕಿತ್ತು ಅದನ್ನು ಅವರಿಗೆ ನಾನು ಕಳಿಸ್ಕೊಟ್ಟೆ. ಅದರಿಂದ ಏನು ಎಫ್ಐಆರ್ ಆದ ಕೂಡಲೇ ಕಾರ್ಯೋನ್ಮುಖರಾದರು ಪೊಲೀಸ್ ಇಲಾಖೆಯವರು. ಯಾಕಂದರೆ ದೂರೇ ದಾಖಲಾಗದೇರ ನಾವು ಒಬ್ಬರನ್ನ ದಸ್ತಗಿರಿ ಮಾಡುವಂಥದ್ದು ಇನ್ನೊಂದು ಮಾಡುವಂಥದ್ದು ಕಾನೂನಲ್ಲಿ ಅವಕಾಶ ಇಲ್ಲ. ಅದರಿಂದ ಇದಾದ ನಂತರ ಇವತ್ತು ಎಲ್ಲ ರೀತಿ ಪ್ರಯತ್ನ ಮಾಡ್ತಾಯಿದ್ದಾರೆ. ಅವರು ಇದಕ್ಕೂ ಲಭ್ಯ ಇಲ್ಲ, ಆದರೂ ನಿರಂತರವಾಗಿ ಎಲ್ಲ ಬೇರೆ ಬೇರೆ ಮೂಲಗಳಲ್ಲಿ ಪೊಲೀಸ್ ಇಲಾಖೆಯವರಿಗೆ ಅವ್ರಿಗೆ ಯಾವ ರೀತಿ ಇಂಥ ಸಂದರ್ಭದಲ್ಲಿ ನಡ್ಕೋಬೇಕು ಅಂತಕ್ಕಂಥದ್ದು ಗೊತ್ತಿದೆ. ಅವರು ಅದನ್ನು ಪ್ರಯತ್ನ ಮಾಡ್ತಾಯಿದ್ದಾರೆ. ಖಂಡಿತ ನಾವಂತೂ ಜಿಲ್ಲಾಡಳಿತ ಅಥವಾ ನಮ್ಮ ಸರ್ಕಾರ ಅಥವಾ ನಮ್ಮ ಪಕ್ಷ ಯಾವುದೇ ರೀತಿ ಅವ್ರನ್ನ ರಕ್ಷಣೆ ಮಾಡುವಂಥ ವಿಚಾರದಲ್ಲಿ ಯಾವುದೇ ರೀತಿ ನಮ್ಮ ಒಂದು ರಾಜಿ ಪ್ರಶ್ನೆ ಇಲ್ಲ. ಅವರು ಏನು ಮಾಡಿರ್ತಕ್ಕಂಥ ಒಂದು ಅಥವಾ ನಡ್ಕೊಂಡಿರ್ತಕ್ಕಂಥ ರೀತಿಯನ್ನು ನಾವೆಲ್ಲರೂ ಖಂಡಿಸಿದ್ದೀವಿ. ನಮ್ಮ ಅಧ್ಯಕ್ಷರು ಕೂಡ ಖಂಡಿಸಿದ್ದಾರೆ, ಡಿ ಕೆ ಶಿವಕುಮಾರ್ ಸಾಹೇಬರು ಖಂಡಿಸಿದ್ದಾರೆ, ಎಲ್ಲರೂ ಖಂಡಿಸಿದ್ದಾರೆ. ಆದ್ದರಿಂದ ಇದರಲ್ಲಿ ಯಾವುದೇ ರೀತಿ ತಾರತಮ್ಯ ಮಾಡೋದಿಲ್ಲ, ಕಾನೂನಂತೆ ಅವ್ರ ಮೇಲೆ ಕ್ರಮ ಆಗುತ್ತೆ. ಸರ್, ಪೊಲೀಸರು ಸಹನಾ ರಾಜೇಗೌಡರು ಮನೆಗೆ ಹೋದಾಗ ವಿಚಾರಣೆ ಮಾಡೋಕ್ಕೆ ಹೋದಾಗ ರಾಜೀವ್ ಗೌಡರ ಪತ್ನಿಯವರು ಸಹನಾ ಅವರು ಈಗ ಪೊಲೀಸರ ಮೇಲೆ ಒಂದು ಕಡೆ ಒಂದು ನಾಟಕೀಯ ಒಂದು ಪ್ರದರ್ಶನ ಮಾಡಿರ್ತಕ್ಕಂಥದ್ದು, ಸರ್ಚಿಂಗ್ ವಾರೆಂಟ್ ತಂದಿಲ್ಲ, ಬರೀ ಕೈಲಿ ಬಂದಿದ್ದೀನಿ, ಅರೆಸ್ಟ್ ಮಾಡೋಕ್ಕೆ ಹೆಂಗೆ ಬರ್ತೀರಾ ಅಂತೇಳಿ ಪೊಲೀಸರಿಗೆ ಒಂಥರ ಧಮಕಿ ಹಾಕಿರ್ತಕ್ಕಂಥದ್ದು. ಸರ್ ನೋಡಿ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಈಗ ಅವರು ಮನೆಗೆ ಹೋದಾಗ ಏನಾಯಿತು ಅಂತಕ್ಕಂಥದ್ದು ಯಾರು ಅಧಿಕಾರಿಗಳು ಹೋಗಿದ್ದರು ಅವರು ಕಾನೂನು ರೀತಿಯ ಏನು ಅದಕ್ಕೆ ಅವರಿಗೆ ಜವಾಬ್ದಾರಿ ಇದೆ ಅದನ್ನು ಬಹುಶಃ ಅವರು ಮನವರಿಕೆ ಮಾಡಿರ್ತಾರೆ. ಯಾಕೆಂದರೆ ಎಲ್ರಿಗೂ ತಿಳುವಳಿಕೆ ಇರೋದಿಲ್ಲ. ಇದಿಷ್ಟು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಾತಾಗಿರ್ತಕ್ಕಂಥ. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ.